ಯಾವುದೇ ಒಂದು ಊರು ಅಭಿವೃದ್ಧಿಯಾಗಬೇಕಾದ್ರೆ ಅದನ್ನು ಮಾಡುವ ಮನಸ್ಸು ಬೇಕು. ಮಾಡುವ ಮನಸ್ಸಿನ ಜೊತೆಗೆ ಅಭಿವೃದ್ಧಿಗೆ ಅನುದಾನ ತರುವ ಚಾಣಾಕ್ಷತೆಯೂ ಬೇಕು. ಈ ಎರಡನ್ನೂ ಹೊಂದಿರುವ ವ್ಯಕ್ತಿಯೇ ಬೆಳ್ತಂಗಡಿ ತಾಲೂಕಿನ ಜನಪ್ರಿಯ ಶಾಸಕರಾದ ಹರೀಶ್ ಪೂಂಜಾ. ಹೌದು, ಸ್ವಾತಂತ್ರ್ಯ ಭಾರತದಲ್ಲಿ ಇಂದಿಗೂ ಅದೆಷ್ಟು ಹಳ್ಳಿಗಳು ರಸ್ತೆ ಸಂಪರ್ಕ, ವಿದ್ಯುತ್ ವ್ಯವಸ್ಥೆ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯಗಳಿಂದ ವಂಚಿತವಾಗಿದೆ. ಅಂತಹ ಸಾಲಿನಲ್ಲಿ ಬೆಳ್ತಂಗಡಿ ತಾಲೂಕಿನ ಮಲವಂತಿಗೆ ಗ್ರಾಮದ ಎಳನೀರು ಪ್ರದೇಶವೂ ಒಂದಾಗಿದೆ. ಈ ಪ್ರದೇಶದ ಜನರು ಅದೆಷ್ಟು ಹೋರಾಟಗಳನ್ನು ನಡೆಸಿದ್ರೂ ಇವರಿಗೆ ಮೂಲ ಸೌಕರ್ಯಗಳು ಮಾತ್ರ ಮರೀಚಿಕೆಯಾಗಿಯೇ ಉಳಿದಿತ್ತು. ಅಂತಹ ಪ್ರದೇಶದ ಜನರ ಮನಸ್ಸಿನಲ್ಲಿ ಇದೀಗ ಹೊಸ ಆಶಾಕಿರಣವೊಂದು ಉದಯಿಸಿದೆ. ಬೆಳ್ತಂಗಡಿಯ ಅಭಿವೃದ್ಧಿಯ ಹರಿಕಾರ ಎಂದೇ ಖ್ಯಾತಿಯನ್ನ ಪಡೆದಿರುವ ಶಾಸಕ ಹರೀಶ್ ಪೂಂಜಾರವರು ಎಳನೀರು ಪ್ರದೇಶದ ಅಭಿವೃದ್ಧಿಗೆ ಪಣ ತೊಟ್ಟಿದ್ದು, ಅದರ ಮೊದಲ ಹೆಜ್ಜೆಯಾಗಿ 11 ಕೋಟಿಗೂ ಹೆಚ್ಚು ಅನುದಾನವನ್ನ ನೀಡುವ ಮೂಲಕ ಎಳನೀರಿನ ನವನಿರ್ಮಾಣದ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬನ್ನಿ, ಎಳನೀರು ಪ್ರದೇಶದಲ್ಲಿ ಯಾವೆಲ್ಲ ಕಾಮಗಾರಿಗೆ ಚಾಲನೆ ದೊರೆಯಿತು, ಯಾವೆಲ್ಲ ಕಾಮಗಾರಿ ಉದ್ಘಾಟನೆಗೊಂಡಿತು, ಶಾಸಕರು ಜನರನ್ನು ಉದ್ದೇಶಿಸಿ ಏನು ಹೇಳಿದರು ಎಂಬ ಬಗ್ಗೆ ಇಡೀ ದಿನದ ಕಾರ್ಯಕ್ರಮದ ಸಂಪೂರ್ಣ ವರದಿ ಇಲ್ಲಿದೆ. ಮಾರ್ಚ್ 2ರಂದು ಮೊದಲಿಗೆ ಎಳನೀರಿನ ಬಂಗಾರಪಲ್ಕೆ ಬಳಿ ಪಶ್ಚಿಮ ವಾಹಿನಿ ಯೋಜನೆಯಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ 5 ಕೋಟಿ ರು ವೆಚ್ಚದಲ್ಲಿ ಸೇತುವೆ ಸಹಿತ ಕಿಂಡಿ ಅಣೆಕಟ್ಟು ಕಾಮಗಾರಿಗೆ ಚಾಲನೆ ನೀಡಿದರು. ಇವತ್ತು ಬಂಗಾರಪಲ್ಕೆಯಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಒಂದು ಕಿಂಡಿ ಅಣೆಕಟ್ಟು ಮತ್ತು ಸೇತುವೆಯ ನಿರ್ಮಾಣಕ್ಕೆ ಶಿಲಾನ್ಯಾಸ ಆಗ್ತಾ ಇದೆ. ಅನೇಕ ವರ್ಷಗಳಿಂದ ಈ ಭಾಗದ ಬಂಗಾರಪಲ್ಕೆಯ ಬಂಧುಗಳ ಅಪೇಕ್ಷೆ ಮತ್ತು ಬೇಡಿಕೆ ಇತ್ತು, ಈ ಭಾಗಕ್ಕೆ ಒಂದು ಸೇತುವೆ ನಿರ್ಮಾಣ ಆಗಬೇಕು ಅಂತ. ಅದರ ಜೊತೆ ಇಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಆದ್ರೆ ಕೆಳಗಡೆ ಇರ್ತಕ್ಕಂಥ ಎಳನೀರು ಭಾಗದ ರೈತರಿಗೆ ಕೃಷಿ ಯೋಗ್ಯವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ನೀರಾವರಿ ಸೌಲಭ್ಯವನ್ನು ಸಹ ಒದಗಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಕಲ್ಪನೆಯಲ್ಲಿ ಮತ್ತು ನಮ್ಮ ಕೆಳಗಿನ ಭಾಗಕ್ಕೆ ಅಂತರ್ಜಲದ ಹೆಚ್ಚಳವೂ ಸಹ ಈ ಕಿಂಡಿ ಅಣೆಕಟ್ಟಿನ ಮೂಲಕ ಆಗ್ತದೆ ಎನ್ನುವಂತ ಕಲ್ಪನೆಯಲ್ಲಿ ಇವತ್ತು ಈ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಿಂಡಿ ಅಣೆಕಟ್ಟನ್ನು ನಿರ್ಮಾಣಕ್ಕೆ ಈಗಾಗಲೇ ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಸುಮಾರು 300 ಮೀಟರ್ ತಡೆಗೋಡೆ ನಿರ್ಮಾಣ ಆಗ್ತದೆ. ರಸ್ತೆಯಲ್ಲಿ ಬರತಕ್ಕಂಥ ರಸ್ತೆಯ ಅಕ್ಕಪಕ್ಕದಲ್ಲಿ ತಡೆಗೋಡೆಗಳ ನಿರ್ಮಾಣ, ಅದರ ಜೊತೆಗೆ ಒಂದು 300 ಮೀಟರ್ ಕೆಳಗಡೆವರೆಗೆ ಸಿಮೆಂಟ್ ಪೈಪ್ ಲೈನ್ ಮೂಲಕ ರೈತರಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಈ ಸಂದರ್ಭದಲ್ಲಿ ಮಾಡಲಾಗ್ತದೆ. ಸುಮಾರು 100 ಮೀಟರ್ ಕೆನಲ್ ಅನ್ನು ಸಹ ಇದರಲ್ಲಿ ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಸುಮಾರು 3.75 ಫೀಟ್ ಅಗಲದ ಅಂದ್ರೆ ಒಂದು 12 ಫೀಟ್ ಅಗಲದ ಸೇತುವೆ ಆಗ್ತದೆ. ಯಾವುದೇ ಲಾರಿ ಅಥವಾ ಇನ್ಯಾವುದೇ ವೆಹಿಕಲ್ಗಳು ವಾಹನಗಳು ಅದರ ಮೇಲೆ ಹೋಗುವ ರೀತಿಯ ಸೇತುವೆ ಸಹ ನಿರ್ಮಾಣ ಆಗುವಂತ ವ್ಯವಸ್ಥೆ ಈ ಸೇತುವೆ ಮತ್ತು ಕಿಂಡಿ ಅಣೆಕಟ್ಟಿನ ಮೂಲಕ ಆಗ್ತದೆ. ಪ್ರಾಯಶಃ ಈ ಭಾಗದ ಜನರಿಗೆ ಇನ್ನೊಂದು 2 ತಿಂಗಳ ಒಳಗಡೆ ಸೇತುವೆಯ ಭಾಗ್ಯ ಮತ್ತು ಕಿಂಡಿ ಅಣೆಕಟ್ಟಿನ ಭಾಗ್ಯವನ್ನು ಕಾಣುವಂತಾಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿದ ನಂತರ 5 ಕೋಟಿ ರು ವೆಚ್ಚದಲ್ಲಿ ದಿಡುಪೆ ಎಳನೀರು ಸಂಸ್ಥೆ ರಸ್ತೆಯ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಬಳಿಕ ಅಲ್ಲೇ ಸಮೀಪದ ಎಳನೀರು ಪರಿಶಿಷ್ಟ ಪಂಗಡದ ಕಾಲನಿ ರಸ್ತೆಯಲ್ಲಿ 50 ಲಕ್ಷ ರು ವೆಚ್ಚದಲ್ಲಿ ಕಿರು ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ನಂತರ ಬ್ರಹ್ಮಸ್ಥಾನ ಬಳಿ 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಸ್ಟೀಲ್ ಬ್ರಿಡ್ಜ್ ಲೋಕಾರ್ಪಣೆಗೈದು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು.
ಒಂದು ವೇಳೆ ಪ್ರಕಾಶಣ್ಣ ಮಾತಾಡುವಾಗ ಭಾವುಕ ಆಗಿ ಅವ್ರು ಹೇಳಿದರು, ನಾವೇನು ಅಪೇಕ್ಷೆ ಪಡಬೇಕು, ನಾವು ಯಾವ ಹಂತದಲ್ಲಿದ್ದೇವೆ, ನಾವು ಏನಾಗಬೇಕೆನ್ನುವಂಥ ಮಾತನ್ನು ಹೇಳಿದರು. ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು. ನಾವು ನಮ್ಮ ತಾತಂದಿರು ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು ನಮಗೆ ಶಿಕ್ಷಣ ಅಥವಾ ನಮಗೆ ಅವರ ನೇತೃತ್ವದಲ್ಲಿ ನಮ್ಮ ಮನೆ ಕುಟುಂಬ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಊರಿನ ಪರಿಸ್ಥಿತಿ ಹೇಗಿತ್ತು? ರಸ್ತೆ ಸಂಪರ್ಕ ಇತ್ತ, ವಿದ್ಯುತ್ನ ಸಂಪರ್ಕಗಳಿತ್ತ, ಅಥವಾ ಹಕ್ಕುಪತ್ರಗಳ ವ್ಯವಸ್ಥೆಗಳಾಗಿತ್ತ, ಅಥವಾ ರಸ್ತೆಯ ಸಂಪರ್ಕ ಇತ್ತ? ಅದು ಯಾವುದೂ ಇಲ್ಲದೆ ನಾವು ಈ ಭಾಗದಲ್ಲಿ ಕಷ್ಟಕರವಾಗಿರ್ತಕ್ಕಂಥ ಜೀವನವನ್ನು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನಾವು ಮಾಡಿಕೊಂಡು ಬಂದಿವಿ. ನನಗೆ ಗೊತ್ತಿಲ್ಲ ಇದು ಎಷ್ಟು ತಲೆಮಾರಿನ ಹಿಂದೆಯಿಂದ ಈ ಭಾಗದಲ್ಲಿ ಜೀವನವನ್ನು ನಡೆಸ್ತಕ್ಕಂಥ ಕುಟುಂಬಗಳು ನೆಲೆಸಿದ್ವು ಅಂತ ನನಗೆ ಗೊತ್ತಿಲ್ಲ. ಆದರೆ ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ನಾವು ಜೀವನವನ್ನು ನಮ್ಮ ಹಿರಿಯರು ನಡೆಸಿಕೊಂಡು ಬಂದರು. ಇವತ್ತು ನಾವು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಎಷ್ಟು ಕಷ್ಟ ಇತ್ತು, ಎಷ್ಟು ಕಷ್ಟ ಜೀವನ ಇತ್ತು ಎನ್ನುವಂಥದ್ದು ನಮ್ಗೆ ಗೊತ್ತಿದೆ. ಆ ಕಷ್ಟದ ಜೀವನಕ್ಕೆ ನಾಂದಿಯನ್ನು ಹಾಡಿ ಒಂದು ಒಳ್ಳೆಯ ಸಂತೋಷಪ್ರದಾಯಕವಾಗಿರ್ತಕ್ಕಂಥ ಜೀವನವನ್ನು ಮಾಡುವ ಉದ್ದೇಶಕ್ಕೋಸ್ಕರನೇ ಇವತ್ತು ಶಿಲಾನ್ಯಾಸವನ್ನು ಮಾಡಿದ್ದು ಅಂತ ನಾನು ಹೆಮ್ಮೆಯಿಂದ ಭಾಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಕೆಲವರಿಗೆ ಅನಿಸ್ಬೋದು, ಮುಖ್ಯ ರಸ್ತೆ ಆದರೆ ನಮಗೇನು ಪ್ರಯೋಜನ ಅಂತೇಳಿ. ಅನಿಸ್ಲಿಕ್ಕಿಲ್ವಾ? ನನ್ನ ಲೆಕ್ಕದಲ್ಲಿ ಅನಿಸ್ಲಿಕ್ಕಿಲ್ಲ. ಪ್ರಯೋಜನ ಇದೆ, ಅದು ಆಗೋದ್ರಿಂದ ಎಳ್ನೀರಿಗೆ ಒಂದು ಕಣ್ಣು ಇದ್ದಾಗೆ, ಒಂದು ಕಣ್ಣು ನಮ್ದಾರೆ, ಒಂದು ಕಣ್ಣು ಅದೇ ಈ ಭಾಗದ ಮುಖ್ಯ ರಸ್ತೆ. ಈಗ ಕಲಶದವರು ಇಬ್ಬರು ಬಂದು ಕೂತಿದ್ದಾರೆ, ನಮ್ಮ ಅಧ್ಯಕ್ಷರು ಇದ್ದಾರೆ. ಯಾಕೆ ಬಂದು ಕೂತರು? ಎಳನೀರಿನ ಈ ನಿಮ್ಮ ರಸ್ತೆಗೆ 5 ಕೋಟಿ ರೂಪಾಯಿ ಅನುದಾನದಲ್ಲಿ ರಸ್ತೆ ಆಗಬೇಕು ಅಂತ ಹೇಳಿದಾಗ ಅವ್ರು ಯಾಕೆ ಬಂದರು? ನನ್ನ ಕೈಯಲ್ಲಿ, ಅವರ ಕೈಲಿ ಒಂದು ಹಾರ ಇದೆ, ಅವರ ಕೈಯಲ್ಲಿ ಒಂದು ಶಾಲು ಇದೆ. ಯಾಕೆ ತಂದರು? ಯಾಕೆ ಅಂತ ಹೇಳಿದರೆ, ಈ ಭಾಗದಿಂದ ಇವತ್ತು ಬೆಳ್ತಂಗಡಿಯನ್ನು ಸಂಪರ್ಕ ಮಾಡತಕ್ಕಂಥ ದಿಡುಪೆ ಸಂಸ್ಥೆ ರಸ್ತೆ ಆಗಬೇಕೆನ್ನುವಂಥ ಹೋರಾಟ ಇವತ್ತಿದ್ದಲ್ಲ, ಅನೇಕ ವರ್ಷದ ಹೋರಾಟ. ಆ ಅನೇಕ ವರ್ಷದ ಹೋರಾಟಕ್ಕೆ ಇವತ್ತೊಂದು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 3 ಕಿಲೋಮೀಟರ್ ರಸ್ತೆ ಇವತ್ತು ಸುಧಾರಣೆಯನ್ನುಗೊಂಡು ಒಂದು ಒಳ್ಳೆಯ ರಸ್ತೆಯನ್ನಾಗಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಶಿಲಾನ್ಯಾಸ ಮಾಡತಕ್ಕಂಥದ್ದು ಅವರಿಗೆ ಇವತ್ತು ನಮಗೆ ಇವತ್ತು ನೆಮ್ಮದಿ ಅಂತ ಅನಿಸಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಬಂದರು. ಆ ಕಾರಣಕ್ಕೋಸ್ಕರ ಹೇಳ್ತೇನೆ, ಇವತ್ತು ನೆಮ್ಮದಿಯ ಜೀವನಕ್ಕೆ ಇವತ್ತು ಶಿಲಾನ್ಯಾಸ ಆಗಿರ್ತಕ್ಕಂಥದ್ದು. ನನಗೆ ವಿಶ್ವಾಸ ಇದೆ, ನಮ್ಮ ಧರ್ಮಸ್ಥಳದ ಮಂಜುನಾಥ ದೇವರ ಆಶೀರ್ವಾದ, ಹೊರನಾಡಿನ ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಇಲ್ಲಿ ಯಕ್ಷಬ್ರಹ್ಮ ದೇವರ ಆಶೀರ್ವಾದದ ಮೂಲಕ ಇನ್ನು 1 ವರ್ಷದಲ್ಲಿ ಏನು ಸಂಸ್ಥೆಯಿಂದ ದಿಡುಪೆಗೆ ಹೋಗ್ತಕ್ಕಂಥ ಅಭಯಾರಣ್ಯ ಏನಿದೆ, ಆ ಅಭಯಾರಣ್ಯಕ್ಕೆ ಬೇಕಾಗಿರ್ತಕ್ಕಂಥ ಅನುಮತಿಯನ್ನು ಆ ದೇವರು ಯಾರು ಅನುಮತಿ ಕೊಡ್ತಾರೋ ಅವರಿಗೆ, ಅವರ ಚಿತ್ತಕ್ಕೆ ಒಳ್ಳೆಯ ಆಶೀರ್ವಾದವನ್ನು ಮಾಡಿ ನಮಗೆ ಅನುಮತಿಯನ್ನು ಕೊಡಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಈ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಂದ ಸಂತಸಗೊಂಡ ಊರವರು ಮತ್ತು ಸ್ಥಳೀಯ ವ್ಯಕ್ತಿಗಳು ಶಾಸಕರನ್ನು ಶಾಲು ಹೊದಿಸಿ ಸನ್ಮಾನಿಸಿದರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು, ಎಳನೀರು ಭಾಗದ ಅಭಿವೃದ್ಧಿಯ ಕಾರ್ಯಕ್ಕೆ ಈಗ ಕಾಲ ಕೂಡಿ ಬಂದಿದೆ ಎಂದರು. ಬೆಳ್ತಂಗಡಿ ತಾಲೂಕಿನ ಮಲವಂತಿಗೆ ಗ್ರಾಮದ ಎಳನೀರು ಭಾಗದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ಸುಮಾರು 11 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಿಲಾನ್ಯಾಸವನ್ನು ಇವತ್ತು ನೆರವೇರಿಸತಕ್ಕಂಥ ಕಾರ್ಯಕ್ರಮ ಇವತ್ತು ನೆರವೇರಿದೆ. ಪ್ರಾಯಶಃ ಇವತ್ತು ಬೆಳ್ತಂಗಡಿ ತಾಲೂಕಿನ ಎಳನೀರು ಭಾಗದ ಅಭಿವೃದ್ಧಿಯ ದೃಷ್ಟಿಯಿಂದ ಅನೇಕ ವರ್ಷಗಳ ಈ ಭಾಗದ ಜನರ ಬೇಡಿಕೆ ಆಗಿದ್ದಂತಹ ರಸ್ತೆಯ ಸಂಪರ್ಕ, ಅಂದರೆ ಅನೇಕ ವರ್ಷದ ಹೋರಾಟ, ದಿಡುಪೆ ಸಂಸ್ಥೆ ರಸ್ತೆ ಆಗಬೇಕೆನ್ನುವಂಥ ಅನೇಕ ವರ್ಷದ ಹೋರಾಟ ಆಗಿತ್ತು. ಅನೇಕ ಮಾಧ್ಯಮಗಳು ಇದನ್ನು ವರದಿ ಮಾಡಿದ್ರು. ಅನೇಕ ಜನಪ್ರತಿನಿಧಿಗಳಿಗೆ ಈ ಊರಿನ ಈ ಭಾಗದ ಬಂಧುಗಳು ಮನವಿಯನ್ನು ಕೊಡುವ ಮೂಲಕ ನಮಗೆ ಒಂದು ಸಂಸ್ಥೆ ಮತ್ತು ದಿಡುಪೆಯನ್ನು ಸಂಪರ್ಕ ಬೆಸೆಯತಕ್ಕಂಥ
ಸರ್ವ ಋತು ರಸ್ತೆ ಆಗಬೇಕೆನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದರು. ಪ್ರಾಯಶಃ ಅದಕ್ಕೆ ಈಗ ಕಾಲ ಕೂಡಿ ಬಂದಿದೆ. ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ, ಸನ್ಮಾನ್ಯ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರದ ಮೂಲಕ ಇವತ್ತು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಗಡಿಯಿಂದ ರೆವೆನ್ಯೂ ಜಾಗ ಇರತಕ್ಕಂಥ ಭಾಗದಲ್ಲಿ ಹಾದು ಹೋಗತಕ್ಕಂಥ ರಸ್ತೆಗೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 3 ಕಿಲೋಮೀಟರ್ಗಳ ಸರ್ವ ಋತು ರಸ್ತೆಯನ್ನು ಕಾಮಗಾರಿಗೆ ಈಗಾಗಲೇ ನಾವು ಶಿಲಾನ್ಯಾಸವನ್ನು ಇವತ್ತು ಮಾಡಿರ್ತಕ್ಕಂಥದ್ದು. ಆ ಮೂಲಕ ದಿಡುಪೆ ಸಂಸ್ಥೆಯ ಅರ್ಧ ಭಾಗ ಈಗ ಕಾಂಕ್ರೀಟೀಕರಣದ ರಸ್ತೆ ಪೂರ್ಣಗೊಂಡ ಬಳಿಕ ಅರ್ಧ ಕಾರ್ಯ ಮುಗಿಯುತ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ಏನು ಅರಣ್ಯ ಇಲಾಖೆಯ ಅನುಮತಿಗೋಸ್ಕರ DPR ಅನ್ನು ಈಗಾಗಲೇ ನಾವು ಸಲ್ಲಿಸಿದ್ದೇವೆ. ಅದರ ಅನುಮತಿಯೂ ಸಹ ನಮಗೆ ಮುಂದಿನ ವರ್ಷಗಳಲ್ಲಿ ಬರ್ತದೆ ಅನ್ನುವಂಥ ನಿರೀಕ್ಷೆ ಇದೆ. ಮುಂದಿನ ದಿನಗಳಲ್ಲಿ ಪೂರ್ಣಗೊಳಿಸುವ ಮೂಲಕ ದಿಡುಪೆ ಸಂಸ್ಥೆಯನ್ನು ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕಂಥ ವಿಶ್ವಾಸವನ್ನು ಸಹ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಅದರ ಜೊತೆಗೆ ಬಂಗಾರಪಾಲಿಕೆ ಭಾಗದ ಜನರ ಬಹು ವರ್ಷದ ಬೇಡಿಕೆ ಆಗಿರತಕ್ಕಂಥ ಸೇತುವೆಗೆ, ಕಿಂಡಿ ಅಣೆಕಟ್ಟು ಮತ್ತು ಸೇತುವೆ ಕಾಮಗಾರಿಗೆ 5 ಕೋಟಿ ರೂಪಾಯಿ ಅನುದಾನದ ಮೂಲಕ ಇವತ್ತು ಶಿಲಾನ್ಯಾಸವನ್ನು ನೆರವೇರಿಸಿದ್ದೇವೆ. ಆ ಭಾಗದ ಬಂಧುಗಳಿಗೆ ಒಂದು ಸರ್ವ ಋತುವಾಗಿರತಕ್ಕಂಥ ಸೇತುವೆ ಮತ್ತು ಎಳನೀರು ಮತ್ತು ಬಂಗಾರಪಾಲಿಕೆಯ ಬಂಧುಗಳಿಗೆ ರೈತರಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಕಿಂಡಿ ಅಣೆಕಟ್ಟಿನ ಇವತ್ತು ಶಿಲಾನ್ಯಾಸ ಸಹ ನಡೆದಿರತಕ್ಕಂಥದ್ದು. ಮತ್ತು ಎಳನೀರು ಬಸದಿಗೆ ಬರತಕ್ಕಂಥ ಯಕ್ಷಬ್ರಹ್ಮ ದೇವಸ್ಥಾನಕ್ಕೆ ಬರತಕ್ಕಂಥ ರಸ್ತೆಗೆ ಒಂದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ, ಯಕ್ಷಬ್ರಹ್ಮ ದೇವಸ್ಥಾನಕ್ಕೆ ಬರತಕ್ಕಂಥ ಕಾಲುಸಂಕದ ಸೇತುವೆಯ ಉದ್ಘಾಟನೆ ಕಾರ್ಯಕ್ರಮ, ಮತ್ತು ಅಂಗನವಾಡಿಯ ಉದ್ಘಾಟನೆ ಮತ್ತು 2-3 10 ಲಕ್ಷ ರೂಪಾಯಿ ವೆಚ್ಚಗಳಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ರಸ್ತೆಯ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ಎಳನೀರಿನಲ್ಲಿ ನಡೆದಿದೆ. ಪ್ರಾಯಶಃ ಇವತ್ತು ಭಾಳ ಸಂತೋಷದಿಂದ ಹೇಳ್ತೇನೆ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನಮ್ಮ ಮಲವಂತಿಗೆ ಗ್ರಾಮ ಪಂಚಾಯತ್ನ ಎಳನೀರಿನ ಒಂದು ಬೂತಿಗೆ ಇಷ್ಟು ದೊಡ್ಡ 11ರಿಂದ 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ನನ್ನ ಶಾಸಕತ್ವದ ಅವಧಿಯಲ್ಲಿ ನಾವು ಮಾಡಿದ್ದೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಆ ಮೂಲಕ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಈ ಭಾಗದ ಬಂಧುಗಳಿಗೆ ಮಾಡಿಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸಹ ಮಾಡ್ತೇವೆ ಅನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಭಾಗದ ಎಲ್ಲ ಸಮಸ್ಯೆಗಳಿಗೆ, ಅದು ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಗಳಿರ್ಬೋದು, ಅಥವಾ ವಿದ್ಯುತ್ತಿನ ಸಮಸ್ಯೆ ಇರ್ಬೋದು, ಅಥವಾ ನೆಟ್ವರ್ಕ್ ಸಮಸ್ಯೆಗಳಿಗೆ ಸಹ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ನಡೆಸಿ, ಅದಕ್ಕೆ ಸಚಿವರುಗಳ ಜೊತೆ ಮಾತುಕತೆಯನ್ನು ನಡೆಸಿ ಖಂಡಿತವಾಗಿಯೂ ತಕ್ಷಣಕ್ಕೆ ಅದಕ್ಕೆ ಪರಿಹಾರ ಕಂಡುಕೊಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಎಳನೀರು ಭಾಗದ ಬಂಧುಗಳ ಸ್ವಾಗತ, ಅವರ ಆತ್ಮೀಯ ಸಂಬಂಧ, ನನಗೂ ಸಹ ಈ ಭಾಗದ ಒಬ್ಬ ವ್ಯಕ್ತಿ ಅನ್ನುವಂತಹ ಭಾಸವನ್ನು ಹುಟ್ಟಿಸುವ ರೀತಿಯಲ್ಲಿ ಅವರ ಸ್ವಾಗತ ಇತ್ತು. ನಾನು ಯಾವತ್ತೂ ಅದಕ್ಕೆ ಋಣಿಯಾಗಿರ್ತೇನೆ. ಈಗಾಗಲೇ ಹೇಳಿದ ರೀತಿಯಲ್ಲಿ ಅವರ ವಿದ್ಯುತ್ ಸಮಸ್ಯೆಗಳಿರ್ಬೋದು, ಅಥವಾ ಈ ಭಾಗದ ಮೊಬೈಲ್ ನೆಟ್ವರ್ಕ್ಗಳ ಸಮಸ್ಯೆ ಇರ್ಬೋದು, ಹಕ್ಕುಪತ್ರಗಳ ಸಮಸ್ಯೆಗೆ ಶೀಘ್ರವಾಗಿ ಅದಕ್ಕೆ ಇತ್ಯರ್ಥ ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ. ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಕಾಶ್ ಜೈನ್ ಮಾತನಾಡಿ, ಶಾಸಕರು ನುಡಿದಂತೆ ರಸ್ತೆ ಅಭಿವೃದ್ಧಿಯನ್ನು ಮಾಡುತ್ತಿದ್ದಾರೆ ಎಂದು ನುಡಿದರು. ನಾನೊಬ್ಬ ಶಾಸಕನಾಗಿ ಇವರನ್ನು ಯಾವತ್ತೂ ಅಂದ್ಕೊಂಡಿದ್ದು ಬಿಟ್ಟರೆ ಅವರನ್ನು ನೋಡಲಿಲ್ಲ. ಯಾವತ್ತೂ ಅವ್ರು ಶಾಸಕನಾಗಿ ನನ್ನ ಹತ್ರ ಏನೂ ನಡೆಸ್ಕೊಳ್ಳೇ ಇಲ್ಲ. ಒಬ್ಬ ಸಾಮಾನ್ಯ ರೀತಿಯಲ್ಲಿ ಜನರ ಕಷ್ಟ ಏನಿದೆ, ನಾವು ಏನು ಕೇಳಿದರೂ ಇಲ್ಲ ಅಂದೆ. ಅವ್ರು ಹೇಳಿದರು ನನ್ನ ಶಾಸಕತ್ವ ಅವಧಿಯಲ್ಲಿ 11 ಕೋಟಿ 13 ಕೋಟಿ ಅಂತ. ಯಾವ ಶಾಸಕತ್ವ ಅವಧಿಯಲ್ಲೂ ಯಾವ ಕೋಟಿಯೂ ಬರಲಿಲ್ಲ. ಇದುವೇ ಆರಂಭ. ಇದರಲ್ಲಿ ಅವರು ಸಂಪೂರ್ಣ ನಮ್ಮನ್ನು ಮೇಲೆ ಹಾಕ್ತಾರೆ ಅಂತ ಹೇಳೋ ವಿಶ್ವಾಸ ಕೂಡ ನಮಗಿದೆ. ಇಲ್ಲಿ ಏನೇನು ಆಗಬೇಕು ಅದನ್ನೆಲ್ಲವನ್ನು ಮಾಡಿಕೊಡ್ತಾರೆ. ಆಮೇಲೆ ದಿಡುಪೆ ರಸ್ತೆ ಬಗ್ಗೆ ಹೇಳಿದರೆ ಅರ್ಧ ಈಗ ಆಗಿದೆ, ಇನ್ನು ಆಗ್ತದೆ ಅಂತ. ಸ್ವಲ್ಪವೂ ಕೂಡ ಇರಲಿಲ್ಲ. ನಾವು ಇಲ್ಲಿಂದ 8-10 ಕಿಲೋಮೀಟರ್ ನಡ್ಕೊಂಡೇ ಬೇಸಿಗೆ ಮಳೆಗಾಲದಲ್ಲಿ ಓಡಾಡ್ತಾ ಇದ್ದೆವು. ಏನೊಂದು ಹಾರೆ ಕೊಟ್ಟು ಪಿಕ್ಕಾಸ್ ಹಿಡ್ಕೊಂಡು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಗೆ ನಮ್ಮ ಮೇಲೆ ದೂರ ಆಗಿ ನಾವು ಅರಣ್ಯ ಇಲಾಖೆಯವರು ಬಂದು ನಮ್ಮನ್ನು ಒಳಗೆ ಹಾಕುವಂಥ ಪರಿಸ್ಥಿತಿಗಳು ಕೂಡ ಇದ್ದು, ಅಂಥ ಸಂದರ್ಭದಲ್ಲಿ 2019ರಲ್ಲಿ ಫ್ಲಡ್ ಆಗಿ ಇದನ್ನು ನಾವು ಕೈಯಲ್ಲಿ ನಿರ್ಮಾಣ ಮಾಡುವ ಹಂತದಲ್ಲಿ ಇಲ್ಲದೇ ಇದ್ದಂಥ ಪರಿಸ್ಥಿತಿಯಲ್ಲಿ ಇವರಲ್ಲಿ ಹೋಗಿ ಕೈ ಮುಗಿದು ಹೇಳ್ಕೊಂಡೆ, ಹೀಗಿದೆ. ನಮ್ಮ ಉಜಿರೆಯಲ್ಲಿ ಒಂದು ಮೀಟಿಂಗ್ ಆಗ್ತಾಯಿತ್ತು. ಆ ಮೀಟಿಂಗಲ್ಲೇ ನೇರವಾಗಿ ಹೇಳಿದೆ, ಹರೀಶಣ್ಣ ನನಗೆ ನೀವು ಮಿಷನರಿ ಅದನ್ನು ರೆಡಿ ಮಾಡಿ ಕೊಡಬೇಕು. ಇಲ್ಲೋ ಸಮಸ್ಯೆ ಆಗ್ತದೆ ಅಂತ ಕೇಳಿದರೆ ಅಧಿಕಾರಿಗಳನ್ನು ಬರದೇ ಇರುವಾಗ ನೋಡ್ಕೊಳ್ಳಿ, ನಾವು ಮಾಡ್ತೀವಿ. ಅದೂ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ 500 ಜನರ ಶಕ್ತಿಯನ್ನು ನನಗೆ ಕೆಲವು ದಿನಗಳ ಮಟ್ಟಿಗೆ ಕೊಡು. ಪ್ರಕಾಶಣ್ಣ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ನವಂಬರ್ 15ನೇ ತಾರೀಕು ಕಳೀಲಿ, ಆ ನಂತರ ಅದಕ್ಕೊಂದು ವ್ಯವಸ್ಥೆ ಮಾಡುವಂತ ಹೇಳಿದ್ರಿ. ಹೇಳಿದಂತೆ ನವಂಬರ್ 17-18 ಹಾಗೆ ಇಟಾಚಿಯನ್ನು ಕಳಿಸಿಕೊಟ್ಟು ಈಗ ನಾವು ವರ್ಷದಲ್ಲಿ 6ರಿಂದ 8 ತಿಂಗಳು ಆರಾಮಾಗಿ ಧೂಳು ಬಿಡಿ, ನಾವೇನು ಇಲ್ಲಿದ್ದವ್ರು ಧೂಳು ತಿನ್ನೋ ದೊಡ್ಡ ವಿಚಾರ ಅಲ್ಲ, ಆರಾಮಾಗಿ ಪಂಚಾಯತ್ ಸಂಪರ್ಕ ಇರ್ಬೋದು, ತಾಲೂಕು ಸಂಪರ್ಕ ಇರ್ಬೋದು ಮಾಡ್ತಾ ಇದ್ದೇವೆ. ಮಳೆಗಾಲದಲ್ಲಿ ಒಂದು 4 ತಿಂಗಳು ಕಷ್ಟ ಆಗ್ತದೆ, ಬಜಗಳ ಮೂಲಕ ಓಡಾಡ್ತೀವಿ. ಅದಕ್ಕೂ ಕೂಡ ಸಂಪೂರ್ಣ ಪರಿಹಾರ ಕೊಡುವ ನಿಟ್ಟಿನಲ್ಲಿ ನಮ್ಮ ಶಾಸಕರು ಮಾಡ್ತಾರೆ ಅಂತ ಹೇಳುವಂಥ ನಮಗೆ ನಂಬಿಕೆ, ಭರವಸೆ ಎಲ್ಲದೂ ಇದೆ. ಹಾಗಿದ್ದರಿಂದ ನಾನು ಹೆಚ್ಚೇನು ಹೇಳುವುದಿಲ್ಲ, ನಮಗೆಲ್ಲದೂ ಶಾಸಕರೇ. ಬಳಿಕ ಎಳನೀರಿನ ಹರೀಶ್ ಅವರು ಮಾತನಾಡಿ, ಏನೂ ಇಲ್ಲ ಎನ್ನುತ್ತಿದ್ದ ಎಳನೀರಿನಲ್ಲಿ ಅಭಿವೃದ್ಧಿಯ ಶಕೆ ಆರಂಭವಾಗಿದೆ ಎಂದರು. ಈ ಭಾಗದಲ್ಲಿ ಸುಮಾರು ನಾನು
ಯಾವಾಗ ವಿದ್ಯಾವಂತನಾಗಿ ಈ ಭಾಗದಲ್ಲಿ ಸುತ್ತಾಡಿದಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ನನಗೆ ನನ್ನ ಮನೆಗೆ ಹೋಗಬೇಕಂತ ಹೇಳಿದರೆ ನಾನು 1 ಗಂಟೆಗಳ ಕಾಲ ಬಸ್ ಇಳಿದು ನಡ್ಕೊಂಡು ಹೋಗುವಂಥ ಸ್ಥಿತಿ ಇತ್ತು. 2018ರಲ್ಲಿ ನಮ್ಮ ಪ್ರಕಾಶ್ ಕುಮಾರ್ ಜೈನ್ ಅವರು ಪಂಚಾಯತ್ ಸದಸ್ಯರು ಮತ್ತು ಆದಾಗ ಆ ಭಾಗದಲ್ಲಿ ಶಾಸಕ ಹರೀಶ್ ಪೂಂಜಾರ್ ಅವರ ಶಾಸಕರಾದ ನಂತರ ನಮಗೊಂದು ಮಣ್ಣಿನ ರಸ್ತೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಇತ್ತೀಚಿನ ದಿನಗಳಲ್ಲಿ ಆ ನದಿಗೆ ಒಂದು ಸೇತುವೆ ಕೂಡ ನಿರ್ಮಾಣ ಆಗಿದೆ. ಯಾವ ಹಂತದ ಏನೂ ಇಲ್ಲ ಅನ್ನುವಂಥ ಸ್ಥಿತಿ ಇದ್ದಂಥ ಎಳನೀರಿನಲ್ಲಿ ಇವತ್ತು ಅಭಿವೃದ್ಧಿಯ ಶಕೆ ಪ್ರಾರಂಭ ಆಗಿದೆ ಅಂತ ಹೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ. ಕೇವಲ ಒಂದು ಕಿಂಡಿ ಅಣೆಕಟ್ಟು ಅಂತಲ್ಲ, ಒಟ್ಟಾರೆ 11,20,00,000 ಇವಾಗ ಇವತ್ತು ಶಿಲಾನ್ಯಾಸ ಆಗಿರ್ತಕ್ಕಂಥದ್ದು. ಈ ಹಿಂದೆ ಸುಮಾರು 30-35 ಲಕ್ಷ ಕಾಂಕ್ರೀಟ್ ರಸ್ತೆ ಹಿಂದೆ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಶಾಸಕರ ಪ್ರಯತ್ನದಿಂದ ನಮ್ಮ ಈ ಭಾಗ ಅಭಿವೃದ್ಧಿ ಆಗ್ತದೆ ಅನ್ನುವಂತಹ ಅಭಿಮಾನ ಮತ್ತು ವಿಶ್ವಾಸದಿಂದ ನಾವು ಇದ್ದೇವೆ ಅನ್ನುವಂತಹ ಮಾತನ್ನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ನಂತರ ಶಾಸಕ ಹರೀಶ್ ಪೂಂಜಾರ್ ಅವರು 13 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣವಾದ ಗುತ್ಯಡ್ಕ ಅಂಗನವಾಡಿ ಕೇಂದ್ರ, 10 ಲಕ್ಷ ರೂಪಾಯಿ ಅನುದಾನದಲ್ಲಿ ಕಾಂಕ್ರೀಟೀಕರಣಗೊಂಡ ಕುರೆಕಲ್ ರಸ್ತೆ, 10 ಲಕ್ಷ ರು ವೆಚ್ಚದಲ್ಲಿ ಕಾಂಕ್ರೀಟೀಕರಣಗೊಂಡ ಬಂಗಾರಪಲ್ಕೆ ರಸ್ತೆ, 10 ಲಕ್ಷ ರು ಅನುದಾನದಲ್ಲಿ ಕಾಂಕ್ರೀಟೀಕರಣಗೊಂಡ ಗುತ್ಯಡ್ಕ ಶಾಲೆಯ ರಸ್ತೆ, 9 ಲಕ್ಷ ರು ಅನುದಾನದಲ್ಲಿ ಕಾಂಕ್ರೀಟೀಕರಣಗೊಂಡ ಬಡಮನೆ ರಸ್ತೆ ಮೊದಲಾದ ಕಾಮಗಾರಿಗಳನ್ನು ಉದ್ಘಾಟಿಸಿದರು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಲವಂತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅನಿತಾ ಕೆ, ಕಳಸ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಜಯ, ನಾವೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಣೇಶಗೌಡ, ಕಳಸ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ನಾಗಭೂಷಣ್, ಮಲವಂತಿಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ದಿನೇಶ್ ಗೌಡ, ಸದಸ್ಯೆ ರೋಹಿಣಿ, ಆದಿನಾಥ ಸಂಘದ ಅಧ್ಯಕ್ಷ ಘಣೀಂದ್ರ ಜೈನ್, ಮುಖಂಡರಾದ ಶೇಷಗಿರಿ, ಕೇಶವ ದಿಡುಪೆ, ಪ್ರಮೋದ್ ದಿಡುಪೆ, ಸುಬ್ರಹ್ಮಣ್ಯ ಗುತ್ತಡ್ಕ, ವಿಜಯ್ ಬಡಮನೆ, ಜಗದೀಶ್ ಗೌಡ ದಿಡುಪೆ, ಸಣ್ಣ ನೀರಾವರಿ ಇಲಾಖೆಯ ಎಇ ಡಾಕ್ಟರ್ ಆನಂದ ಬಂಜನ್, ಯೋಜನಾ ವಿಭಾಗದ ಎಇ ಉದಯಕುಮಾರ್ ಹಾಗೂ ಊರವರು ಉಪಸ್ಥಿತರಿದ್ದರು. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.